ನಾನೊಬ್ಬ ಮನುಷ್ಯನನ್ನ ಕಳಿಸ್ತೀನಿ, I will send a man. ಆತನ ನನ್ನ ಮಗನು, He is my son. ಆತನು ಭೂಮಿಗೆ ಬರ್ತಾನೆ, He's going to come on earth. ಆತನು ಭೂಮಿಗೆ ಬಂದು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬರ್ತಾನೆ. He's going to come as a man on this ಆತನು earth. ಪರಿಪೂರ್ಣ ಮನುಷ್ಯನಾಗಿರ್ತಾನೆ. He's a full man. ಆ ಮನುಷ್ಯನಲ್ಲಿ ನಾನು ಆತ್ಮನನ್ನು ಇಡ್ತೇನೆ, In him I'll pour my spirit. ಆತನನ್ನು ಅಭಿಷೇಕ ಮಾಡ್ತೇನೆ. I will anoint him. ಆ ಅಭಿಷೇಕದ ಮೂಲಕ ಆತನ ಜನರನ್ನು ಬಿಡಿಸ್ತಾನೆ, Through that anointing they will be ಸ್ವಸ್ಥತೆ freedom. ಮಾಡ್ತಾನೆ, They will be healing. ಬಿಡುಗಡೆ ಮಾಡ್ತಾನೆ. ಆತನು ಅನೇಕ ವರ್ಷಗಳಿಂದ ಆ ಗುಟ್ಟನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡು ಆತನು ಅಬ್ರಾಹ್ಮನ ಕಾಲದಿಂದ, ಮೋಶೆಯ ಕಾಲದಿಂದ, ಎಲ್ಲ ಪ್ರವಾದಿಗಳ ಕಾಲದಿಂದ ಆ ಗುಟ್ಟು ತನ್ನ ಒಳಗಡೆ 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 ಇಟ್ಕೊಂಡು ಒಂದು ದಿವಸ ಬಂತು, ತನ್ನ ಮಗ ಈ ಲೋಕಕ್ಕೆ ಬಂದ, ಆ ಗುಟ್ಟನ್ನು ಆತನ ರಿವ್ಯೂ ಮಾಡಿಬಿಟ್ಟ. ಹಲ್ಲೆಲೂಯಾ. ಅದೇ ರೀತಿ ಆತನ ಗುಟ್ಟನ್ನು ರಿವ್ಯೂ ಮಾಡಿದ ಮೇಲೆ ಯೇಸು ಅದೇ ರೀತಿ ನಿಮಗೆ ಬೆಳಗ್ಗೆ ಟೀಚ್ ಮಾಡಿದ ಹಾಗೆ ಆತನು ಹೋಗಿ ಜನಗಳನ್ನು ಸ್ವಸ್ಥತೆ ಮಾಡಿ ಬಿಡುಗಡೆ ಮಾಡಿ ಆತನು ನಡೆಯುತ್ತಾ ಬಂದ. ಅಷ್ಟೇ ಅಲ್ಲ, ಆತನು ಇನ್ನೊಂದು ಗುಟ್ಟು ಆತನಲ್ಲಿ ಅಡಕವಾಗಿತ್ತು. ಆದಿಯಿಂದಲೂ ಆತನಲ್ಲಿ ಒಂದು ಮರ್ಮವು ಅಡಕವಾಗಿತ್ತು. ಆ ಮರ್ಮವು ಮಹಿಮತಿಶಯವಾದ ಮರ್ಮ. ಯಾವ ಮಹಿಮತಿಶಯ, ಎಷ್ಟು ಮಹಿಮತಿಶಯ ಅಂದರೆ ಅದನ್ನು ಯಾರು ಅರ್ಥ ಮಾಡ್ಕೊಳಕ್ಕೆ ಆಗದಷ್ಟು ಮಹಿಮತಿಶಯ ಮರ್ಮ. ಆ ಮರ್ಮ ಏನಂದರೆ, ಯಾವ ಕ್ರಿಸ್ತನನ್ನು ಅಭಿಷೇಕಿಸಿದ್ನೋ ಅದೇ ಕ್ರಿಸ್ತನನ್ನು ನನ್ನೊಳಗಡೆ ಕೊಡೋದು. ಅರ್ಥ ಆಯ್ತಾ? ಯಾವ ಅದ್ಭುತ ಮಾಡೋ ಕ್ರಿಸ್ತನು, ಬಿಡುಗಡೆ ಮಾಡೋ ಕ್ರಿಸ್ತನನ್ನು ಆನಂದೊಳಗಡೆ ಕೊಡುವಂಥ ಒಂದು ಮಹಿಮತಿಶಯವು ಆತನ ಹೃದಯದಲ್ಲಿ ಆದಿಯಿಂದಲೂ ಇತ್ತು. ಆತನು ಒಬ್ಬ ಬೇಬಿ ಯೇಸು ನನ್ನೊಳಗೆ ಕೊಡಲಿಲ್ಲ. ಆತನನ್ನು 30 ವರ್ಷದ ಒಳಗಡಿದ್ದ ಯೇಸು ನನ್ನೊಳಗೆ ಕೊಡಲಿಲ್ಲ. ಅಭಿಷೇಕಿಸಲ್ಪಟ್ಟ ಕ್ರಿಸ್ತನನ್ನು ಆತನ ಆನಂದೊಳಗಡೆ ಕೊಟ್ಟ. ಯಾವಾಗ ಆನಂದೊಳಗಡೆ ಕೊಟ್ಟನೋ, ಆನಂದ ಜೀವಿತ ಅದು ಸತ್ತ ಜೀವಿತವಾಗಿತ್ತು. ಅದಕ್ಕೆ ದೇವರು ಜೀವಿಸುವ ರೂಪವನ್ನು ಕೊಟ್ಟ. ಇದು ನಾವು ಯಾವಾಗಲೂ ರಿಮೆಂಬರ್ ಮಾಡ್ಕೊಳ್ತಾ ಇರಬೇಕು. ನನ್ನ ವಿಷಯದಲ್ಲಿ ನಮ್ಮ ಅಪ್ಪನ ಆಸೆ ಏನು, ನನ್ನ ವಿಷಯದಲ್ಲಿ ನನ್ನ ದೇವರ ಚಿತ್ತ ಏನು, ನನ್ನ ವಿಷಯ ದೇವರ ಚಿತ್ತ. ಆತನ ಆತ್ಮನು ನನ್ನಲ್ಲಿ ವಾಸ ಮಾಡೋದು. ಆತ್ಮ ನನ್ನಲ್ಲಿ ಬಂದರೆ ಸತ್ತಿರೋ ನನ್ನ ಜೀವ ಹೋಗ್ತದೆ, ನನಗೆ ಕ್ರಿಸ್ತನ ರೂಪ ಬರ್ತದೆ, ನಾನು ಕ್ರಿಸ್ತನ ಹಾಗೆ ಆಗ್ತೀನಿ, ನಾನು ಪರಿಪೂರ್ಣ ಕ್ರಿಸ್ತನ ಹಾಗೆ ಇರ್ತೀನಿ ಅಂತೇಳಿ. ಯಾವಾಗ ಈ ಒಂದು ರಿಯಾಲಿಟಿಗೆ ನಾವು ಬರ್ತೀವೋ, ಈ ಲೋಕದಲ್ಲಿರುವ ಅಂಧಕಾರ ಶಕ್ತಿಗಳಿಂದ ನೀವು ದೂರ ಇರ್ತೀರ. ಅವುಗಳು ನಿಮ್ಮ ಮೇಲೆ ಆಡಳಿತ ಮಾಡದಂತೆ ದೇವರ ಆತ್ಮನು ನಿಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತ್ಮನೇ